ಮಾತಾಡ್ರಪ್ಪ ಮಾತಾಡ್ರಿ. ನಾನು ವೇಲುಸ್ವಾಮಿ ಅಂತ ಎಲ್ಲರಿಗೂ ಹಾಯ್. ಫಸ್ಟ್ ಕಾಣ್ತಿಲ್ಲ. ನಾವು ಇವಾಗ ಶಿವಮೊಗ್ಗದಲ್ಲಿದ್ದೀವಿ. ಓಕೆ, ಶಿವಮೊಗ್ಗದಲ್ಲಿ ಏನಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಶಿವಮೊಗ್ಗದಲ್ಲಿ ನಮ್ಮ ಫ್ರೆಂಡ್ ಇದೆ ನಿದರ್ಶನ್ ಅಂತೇಳಿ. ಸೊ ನಮ್ ಕಾಲೇಜ್ ಫ್ರೆಂಡ್ ಅವನು. ಸೊ ನಾವು ಇವಾಗ ದಸರಾ ಹಬ್ಬಕ್ಕೆ ಬಂದಿದ್ವಿ ಬೆಂಗಳೂರಿಂದ, ರಜಾ ಕೊಟ್ಟಿದ್ರು ಅಂತೇಳಿ. ಫೋನ್ ಮಾಡಿ ಕೇಳಿದ್ವಿ, ನಾವು ಈ ಕಡೆ ಕೆಮ್ಮಣ್ಣುಂಡಿಗೆ ಬಂದಿದ್ವಿ, ಈ ಕಡೆ ಫ್ರೀ ಇದೆಯಾ ಬರೋಣ ಮೀಟ್ ಮಾಡೋಣ ಅಂತ ಕೇಳಿದ್ವಿ. ಸರಿ ಓಕೆ ಬಾ, ಅದ್ರಲ್ಲಿ ಏನೈತಿ ಮೀಟ್ ಮಾಡೋಣ ಅಂತ ಹೇಳಿದಾಗ ನಾವು ಸೀದಾ ತರೀಕೆರೆ ಬೈಪಾಸ್ ಇಂದ ಶಿವಮೊಗ್ಗ ರೂಟ್ ಇಟ್ಕೊಂಡು ಬಂದು ಮೀಟ್ ಮಾಡಿ ಖುಷಿ ಆಯ್ತು. ಆಕ್ಚುಲಿ ಏನಂತ ಹೇಳಿದ್ರೆ, ಏನಂದ್ರೆ ನಿದರ್ಶನ್ ಅವರೇ ಖುಷಿ ಆಯ್ತಾ? ಏನಂದ್ರೆ ಖುಷಿ ಆಯ್ತು, ಯಾಕಂದ್ರೆ ನಾವು ಬರ್ತಾ ಇವರು ಸರಿ ಬೈಕೊಂಡ್ಬಿಟ್ಟಿದ್ದೆ ನಾನು. ಯಾಕೆ ನನ್ನ ಮಗ 2 ಗಂಟೆ ಫೋನ್ ಮಾಡಿ 4 ಗಂಟೆಗೆ ಬಂದಿದ್ದಾನೆ, ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಕ್ ಆಗಲ್ಲ ಅಂತ ಮನ್ಸಲ್ಲಿ ಸ್ವಲ್ಪ ದುಃಖ ಇತ್ತು. ಆ ದುಃಖ ಕೋಪ ಆಗಿ ಬಂದಿತ್ತು. ಆದ್ರೆ ಅದಾದ್ಮೇಲೆ ಮಾತಾಡ್ತಾ ಈಗ ಸಮಾಧಾನ ಆಗಿದ್ದೀರಾ? ಏನೋ ಸಿಕ್ಕಿದ ಇಷ್ಟೇ ಟೈಮಲ್ಲಿ ಒಂದು ಖುಷಿಯಾಗಿ ಮಾತಾಡಿದ್ವಿ, ಚೆನ್ನಾಗಾಯ್ತು ಟೈಮು. ನೀವ್ ಹೇಳ್ಬೇಕು ವೇಲುಸ್ವಾಮಿ. ನನಗಾದ್ರೆ ಖುಷಿ ಇದೆ, ಏನೋ ಅನ್ಕೊಂಡಿದ್ವಿ, ಬಟ್ ಏನೋ ಆಯ್ತು, ಬಟ್ ಚೆನ್ನಾಗಿದೆ. ಒಂದು ವಿಚಾರ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಯಾವತ್ತು ಗೆಸ್ಟ್ಗಳು ಯಾವತ್ತು ಜಾಸ್ತಿ ಟೈಮ್ ಕೊಡಲ್ಲ. ಓಕೆ, ಸೊ ಕಮ್ಮಿ ಟೈಮ್ ಸಿಕ್ಕಿದಾಗ ನಮಗೆ ಜಾಸ್ತಿ ಏನು ಎಕ್ಸ್ಪ್ಲೋರ್ ಮಾಡೋಂತ ಒಂದು ಐಡಿಯಾಸ್ ಬರುತ್ತೆ ಆ ಟೈಮಲ್ಲಿ. ಸೊ ಆ ಖುಷಿನೇ ಸಾಕು ನಮಗೆ. ನಾವು ಬಂದಿದ್ದು ನಿಮ್ಮನ್ನ ಮೀಟ್ ಮಾಡಿದ್ದು, ಏನೋ ಮಸಾಲೆ ದೋಸೆ ಎಲ್ಲ ತಿಂದ್ವಿ. ಓಕೆ, ಅದು ಚೆನ್ನಾಗಿತ್ತು. ನಮ್ ಕೈಯಲ್ಲಿ ತಿನ್ನಕ್ ಆಗ್ಲಿಲ್ಲ, ಅದು ಬೇರೆ ವಿಚಾರ. ಓಕೆ, ಅದು ನಿಮ್ದು ಯಾವಾಗಿಂದನೂ ಬಂದಿರೋದೆ ಪರಂಪರೆಯಿಂದ. ದೋಸೆ ತಿನ್ಬೇಕು ಅಂತ ಆಸೆ ಆಗುತ್ತೆ, ಅಲ್ಲಿಗೆ ಹೋಗ್ತೀವಿ, ಆದ್ರೆ ತಿನ್ನಕ್ಕಾಗಲ್ಲ. ತಗೊಂಡು 2 ಸರಿ 1-2 ತುತ್ತು ತಿಂದಾದ್ಮೇಲೆ ಎಷ್ಟು ಕೊಟ್ಟಿರ್ತಾರೆ ಕ್ವಾಂಟಿಟಿ, ಅದು ವಾಪಸ್ ಅಲ್ಲೇ ಪ್ಲೇಟ್ ಮೇಲೆ ಹಂಗೆ ಇರುತ್ತೆ. ಅದು ಓಕೆ, ಅದು ಹಂಗೆ ಬಿಟ್ಬಿಟ್ಟು ಬರೋಂತ ಒಂದು ವಾಡಿಕೆ ಇದೆ ನಮಗೆ. ಅದು ಮಾಡಕ್ ಬರಲ್ಲ. ಆಮೇಲೆ ಈ ಕಡೆ ಬೈಪಾಸ್ ಅಲ್ಲಿ ಬರ್ತಾ ನೀವೊಂದು ಏನೋ ಕಾಫಿ ಕೊಡ್ಸಿದ್ರು, ಅದು ಅದ್ಭುತವಾಗಿತ್ತು, ಬಹಳ ರುಚಿಕರವಾಗಿತ್ತು. ನಾನು ಏನೋ ಆಕ್ಚುಲಿ ಕಾಫಿ ಅಲ್ಲ, ಟೀ. ಓಕೆ, ಕಾಫಿ ಟೀ ಎಲ್ಲ ಒಂದೇ ಇಲ್ಲ, ಜನಕ್ಕೆ ಕಾಫಿ ಬೇರೆ, ಟೀ ಬೇರೆ. ಟೀ ಲವರ್ಸೇ ಬೇರೆ ಇದಾರೆ, ಅವ್ರಿಗೆ ಹೇಳ್ಬೇಕು ನೀವು. ಅವರಿಗೆ ಕಾಫಿ ಟೀ ಅಂತ ಅವರಿಗೆ ಭೇದ ಭಾವ ಇರ್ಲಿ. ಸೊ ನಮಗೆ ಕಾಫಿನೂ ಒಂದೇ, ಟೀನೇ ಒಂದೇ. ಒಟ್ಟು 2 ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಗೊತ್ತಲ್ಲ, ಹಂಗಾಗಿ 2 ಒಂದೇ ಅಂತ ತಿಳ್ಕೊಂಬಿಟ್ಟಿವಿ ನಾವು. ಓಕೆ, ಸರಿ. ಸೊ ಅದು ಕೂಡ ಚೆನ್ನಾಗಿತ್ತು, ಮೈಂಡ್ ಒಂದು ಸ್ವಲ್ಪ ರಿಫ್ರೆಶ್ ಆಗಿದೆ. ಬಟ್ ಏನ್ ಖುಷಿ ವಿಚಾರ ಅಂತ ಹೇಳಿದ್ರೆ, ಇವಾಗ ನಿಮಗೆ ಗಾಡಿ ಓಡಿಸಕ್ ಬರೋದ್ರಿಂದ ನಿಮಗೆ ಗಾಡಿ ಕೊಟ್ಬಿಟ್ಟು ನಾವು ಮಾತಾಡಕ್ಕೆ ನನಗೆ ಒಂದು ಟೈಮ್ ಸಿಕ್ಕಿದೆ. ಸೊ ಇದು ಖುಷಿ ವಿಚಾರ ನನಗೆ. ಇನ್ನು ಉಳಿದಿದ್ದು ನೀವು ಮಾತಾಡ್ರಿ. ಉಳಿದಿದ್ದು ನಾವು ಅಂದ್ರೆ ಸರಿ ಸುಮಾರು ಒಂದು 6-8-9 ತಿಂಗಳಾಗಿರ್ಬೋದು. ನಾನು ಇವರು ಮೀಟ್ ಮಾಡಿ, ನಾನು ಮೀಟ್ ಮಾಡಿ 1 ವರ್ಷ ಆಯಿತು. ಸೊ ಪ್ಲ್ಯಾನ್ ಇಲ್ದಲೇ ಈ ಥರ ಬರ್ತೀವಿ ಅಂತ ಹೇಳಿದಾಗ ಮನಸ್ಸಲ್ಲಿ ಸರ್ವೇ ಸಾಮಾನ್ಯವಾಗಿ ಖುಷಿ ಆಗುತ್ತೆ. ಹುಡುಗರು ಬಂದಿದ್ದಾರೆ, ಸಿಗ್ತಾರೆ, ಹಾಗೆ ಹೀಗೆ ಅಂತ. ನೀವು ಕೂಡ ಹಾಗೆ ಆಯ್ತು, ತುಂಬ ಖುಷಿ ಇದೆ. ನೀವು ಖುಷಿ ಇದೆ ಅಂತ ಹೇಳ್ಬಿಟ್ಟು ಆ ವರ್ಡನ್ ಬಿಟ್ಟು ಬೇರೆ ಏನು ಕೂಡ ನೀವು ಹೇಳ್ತಿಲ್ಲ. ಸೊ ವಾಟ್ ಹ್ಯಾಪನ್ ಟು ಯು? ಸೊ ಆರ್ ಯು ಓಕೆ ಆರ್ ಯು ವಾಂಟ್ ಟು ಟಾಕ್ ಟು ಮೀ ಮೋರ್? ಸೊ ಅದರ್ವೈಸ್ ಐ ವಿಲ್ ಕಮ್ ಟುಮಾರೋ. ದೇರ್ ಇಸ್ ನೋ ಪ್ರಾಬ್ಲಮ್ ವಿತ್ ಮೀ. ಇಲ್ಲಿ ಏನಾಗ್ತದೆ ಅಂದರೆ ವೀಕ್ಷಕರೇ, ನಾವು ಮೀಟ್ ಮಾಡೋದಾಗಲಿ ನಮ್ಗೆ ಇಂಟೆನ್ಷನ್ ಇಲ್ಲ. ನಾವು ಡಿಗ್ರಿಯಲ್ಲಿ ಕೂಡ ಟ್ರಿಪ್ಪು ರಾತ್ರಿ ಪ್ಲಾನ್ ಮಾಡಿ ಅಥವಾ ಬೆಳಿಗ್ಗೆ ಕಾಲೇಜಿಗೆ ಬಂದಾಗ ಹೊರಟ್ಬಿಡ್ತಿದ್ವಿ. ಇಡೀ ಟ್ರಿಪ್ಪಲ್ಲಿ ಏನು ಮಾಡ್ತಿದ್ವಿ, ಏನು ಮಾತಾಡ್ತಿದ್ವಿ ನಮಗೆ ಐಡಿಯಾ ಇಲ್ಲ. ಈಗೂ ಕೂಡ ನಮ್ಮ ಹತ್ರ ಏನು ಮಾತಾಡಬೇಕು ಅನ್ನೋ ಟಾಪಿಕ್ಸ್ ಇಲ್ಲ. ಜೊತೆಗಿರೋ ಟೈಮ್ನ ಅದ್ಭುತವಾಗಿ ಫೀಲ್ ಮಾಡ್ತಾ ಕಳಿತೀವಿ ಅಷ್ಟೇ. ಫೀಲ್ ಮಾಡ್ತೀವಿ, ಬಟ್ ಪ್ಲಾನ್ ಯಾವಾಗ ಆಗುತ್ತೆ ನಮಗೆ ಗೊತ್ತಿಲ್ಲ. ಇನ್ಸ್ಟೆಂಟ್ ಪ್ಲಾನ್ ಆಗುತ್ತೆ, ಆ ಪ್ಲಾನ್ ಆಗ್ಲಿಲ್ದಕ್ಕೆ ಕೆಲಸ ಬೈದಾಡ್ತಿರ್ತೀವಿ, ಅದು ಅಲ್ಲೇ ಹೋಗಿರುತ್ತೆ ಬೈಯೋದು. ನಾವು ಪ್ಲಾನ್ ಮಾಡಿದಾಗ ಅದು ಕರೆಕ್ಟ್ ಆಗಿ ಟೈಮ್ ಬರುತ್ತೋ ಇಲ್ಲ ಗೊತ್ತಿಲ್ಲ. ಬಟ್ ನಾವು ಇಮಿಡಿಯೇಟ್ ಆಕ್ಷನ್ ತಗೊಂಡಾಗ ಬಟ್ ಅದು ವರ್ಕೌಟ್ ಆಗುತ್ತೆ, ಎಕ್ಸಿಕ್ಯೂಟ್ ಮಾಡ್ತೀವಿ ಆ ಪ್ಲಾನ್ ಅನ್ನ. ಈಗ ನೋಡಿ, ಪ್ಲಾನ್ ಮಾಡಿಲ್ಲ ಆದ್ರೆ ಎಕ್ಸಿಕ್ಯೂಟ್ ಮಾಡ್ತೀವಿ ನಾವು. 4 ಗಂಟೆಯಿಂದ 6 ಗಂಟೆ ಪರವಾಗಿಲ್ಲ. ಈ 2 ಅವರ್ ಏನಿದೆ, ನನಗೆ 20 ಗಂಟೆ ಸಿಕ್ಕಂಗಾಯ್ತು. ನನಗೆ ತುಂಬಾ ಚೆನ್ನಾಗಿ ಫೀಲ್ ಮಾಡ್ಕೊಂಡ್ವಿ. ಎಲ್ಲೂ ಅರ್ಜೆನ್ಸಿ ಅಥವಾ ಮಾಡಬೇಕಿತ್ತು ಅನ್ನೋ ಕೊರಗು ಚೂರಿದೆ, ಬಟ್ ಇಲ್ಲ, ಅದು ನೀಗಿದೆ. ಈಗ ಇರೋ ತರ ಇದೆ, ಆದ್ರೆ ಇಲ್ಲ ಫ್ರೀ ಬೇಕು ಅನ್ಸ್ಲಿಲ್ಲ. ಆಯ್ತಪ್ಪ, ಮೀಟ್ ಆಯ್ತು, ಖುಷಿ ಆಯ್ತು. ಅಲ್ಟಿಮೇಟ್ಲಿ ಅಲ್ಲಿಗೆ ಹೋದ್ರು ನಾವು ಖುಷಿಗೆ ಹೋಗ್ತಾ ಇದ್ವಿ. ಆ ಖುಷಿ ಹೀಗೆ ಕಂಡ್ಕೊಂಡ್ವಿ. ಅದಕ್ಕೆ ಫ್ರೆಂಡ್ಸ್ ಇರ್ಬೇಕು ಅನ್ನೋದು ಅದಕ್ಕೋಸ್ಕರ. ಯಾಕಂತ ಹೇಳಿದ್ರೆ, ಸೊ ನಮ್ಮ ಮೈಂಡ್ ರಿಫ್ರೆಶ್ ಆಗ್ಬಿಡುತ್ತೆ. ನಾವು ಹೊಸಬರಾಗ್ಬಿಡ್ತೀವಿ. ನಾವು ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಹಳೆ ನೆನಪುಗಳನ್ನ ಆಗ್ತಾ ನಾವು ಹೊಸಬರಾಗ್ಬಿಡ್ತೀವಿ.
ಮತ್ತೆ ರಿಫ್ರೆಶ್, ಮತ್ತೆ ಓಡ್ಲಿ ಒಂದ್ 4-5 ವರ್ಷ, ಮತ್ತೆ ನಮಗೆ ಏನೂ ಆಗಲ್ಲ. ಅಲ್ಲಿವರೆಗೂ ಏನೋ ಒಂದು ಎನರ್ಜಿ ಸಿಕ್ಕಿರೋ ತರ ಇವಾಗ ಫೀಲಿಂಗ್ ಇದೆ ನಮಗೆ. ಈಗ ಏನಾಗುತ್ತೆ, ಈ ಕೆಲಸ ಅಂತ ಬಂದ್ಮೇಲೆ 1 ಗಂಟೆ ಎಲ್ಲೋ ಒಂದ್ ಕಡೆ ಸಿಗ್ತಾರೆ ಅಂದ್ರೂ ಕೂಡ ಹೌದು ಸಿಗು ಅನ್ನೋ ಥರದೊಂದು ಮೆಂಟಾಲಿಟಿ. ಅದರಲ್ಲೂ ದೂರ ದೂರ ಊರವರಾದಾಗ ಸಿಗಲ್ಲ. ಅವ್ರು ಬಂದಾಗ ಆಗಿರಲ್ಲ, ನಾವು ಬಂದಾಗ ಅವನಿರಲ್ಲ. ಇವತ್ತು ಸ್ವಲ್ಪ ಕೋಆರ್ಡಿನೇಟ್ಲಿ ಅಡ್ಜಸ್ಟ್ ಆಗಿ ನಾವು ಬಂದು ಎಲ್ಲ ಇದ್ದಾಗ ಟೈಮ್ ಇರಲ್ಲ, ಸೊ ಇಬ್ರು ಮೀಟ್ ಮಾಡೋಕ್ಕಾಗಲ್ಲ. ಹೌದು, ಈ ಸತಿ ಕೋಆರ್ಡಿನೇಟ್ಲಿ ಆಗಿದೆ. ಈ 2 ಅವರ್ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಹೌದೌದು. ತಿಲಕ್ ನೀವೇನು ಹೇಳ್ತೀರಾ? ಕ್ಯಾಮ್ರಾ ಹಿಂದೆ ಇದನ್ನೆಲ್ಲ ಸೆರೆ ಹಿಡಿತಿರೋ ನಿಮಗೆ ಟ್ರಿಪ್ಪಲ್ಲಿ ತುಂಬಾ ಭಾಗವಹಿಸಿದ್ರೆ ನೀವು ಬೆಳಗ್ಗೆಯಿಂದ ಎಲ್ಲಿ ಕೂತಿದ್ದೀರಾ? ಹೌದೌದು, ಅವರು ಇವಾಗ ಡಿಸಿಎಂ ಆಗ್ಬಿಟ್ಟಿದ್ದಾರೆ ಅವರು. ಹೌದು, ಹೇಳ್ರಿ ಅದ್ರ ಬಗ್ಗೆ ನೀವು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ವಾಟ್ ಆರ್ ಯುವರ್ ವ್ಯೂಸ್ ಆನ್ ದಿಸ್ ಟಾಪಿಕ್? ಸೊ ಏನ್ ಅನ್ಸುತ್ತೆ? ಸೊ ಯು ಸ್ಪೆಂಡ್ ಎ ಡೇ ವಿತ್ ಅಸ್ and tell us something about how you spend your day, and can you tell us? ಹೇಳಿ, ಬರೋಲ್ಲ. ಯಾವುದೇ ಭಾಷೆಯ ಅಭ್ಯಂತರ ಸ್ವಲ್ಪ ಮಾತಾಡಕ್ ಬಿಡ್ರಿ ಅವರಿಗೆ. ಮಾತಾಡ್ರಿ ನೀವು. ತುಂಬಾ ಧನ್ಯವಾದ. ಇಷ್ಟ ತನಕ ಮಾತಾಡ್ಬಿಟ್ಟು ಇವಾಗ ಮಾತಾಡಕ್ ಬಿಟ್ಟಿದ್ದಕ್ಕೆ ಇಟ್ಕೊಳ್ರಿ. ಮೇಲು ರೆಕಾರ್ಡಿಂಗ್ ಆಗ್ತಿದೆಲ್ಲ? ಆಗ್ತಿದೆ. ಮಾತಾಡ್ರಿ, ಜೋರ ಮಾತಾಡ್ಬೇಕು ನೀವು. ತುಂಬಾ ಚೆನ್ನಾಗಿತ್ತು. ತುಂಬಾ ದಿವಸ ಆಯ್ತು ಎಲ್ಲರನ್ನು ಮಾತಾಡ್ಸಿ, ಎಲ್ಲರೂ ಸಿಕ್ಕಿದ್ರು. ನೀವು ಫ್ರೀಯಾಗಿ ಮಾತಾಡ್ರಿ, ಓಕೆ? ಏನೇ ರೆಸ್ಟ್ರಿಕ್ಷನ್ಸ್ ಇಲ್ಲ, ನೀವು ಫುಲ್ ಫ್ರೀಡಮ್ ಮಾತಾಡ್ಬೇಕು. ನಮಗೆ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೇನೆ ಅಂತ ಟೆನ್ಷನ್ ಇಲ್ಲ. ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ರೆ ನೀವು ತಲೆ ಕೆಡಿಸ್ಕೊಳಂಗಿಲ್ಲ. ಓಕೆ, ಚೆನ್ನಾಗಿದೆ. ಬೆಳಗ್ಗೆ ನಾವು ಕೆಮ್ಮನ್ಗುಂಡಿ ಇರುವಂತ ರೋಡ್ ಕೈ ಯಾಕೆ ಮುಗಿತಾ ಇದ್ದೀರಾ? ಕೆಮ್ಮನ್ಗುಂಡಿ ಸರಿ, ಓಕೆ, ಮಾತಾಡಿ. ಕೆಮ್ಮನ್ಗುಂಡಿ ಹೋಗೋ ರೋಡಿಗೆ ಹೋಗ್ಬಂದ್ವಿ. ತುಂಬಾ ಚೇಂಜಸ್ ಆಗಿದೆ ಅಂತ ಗೊತ್ತಾಯ್ತು. ಹಾಗೆ ನಾವು ಹೈವೇ ರೋಡಲ್ಲಿ ಬಂದ್ವಿ, ತುಂಬಾ ಚೇಂಜಸ್ ಆಗಿದೆ. ಆಮೇಲೆ ಸ್ನೇಹಿತರೆ, ನಮಗೆ ಇನ್ನೇನು ಅಂದ್ರೆ ಕೆಮ್ಮನ್ಗುಂಡಿ ಅನ್ನೋದು ನಮಗೆ ಸುಮ್ಮನೆ ಒಂದು ಸ್ಪಾಟ್ ಅಲ್ಲ, ಅಲ್ಲಿ ನಮ್ದು ಎಮೋಷನ್ಸ್ ಇದೆ. ನಾವು ಸುಖ ಸುಮ್ಮನೆ ಎಲ್ಲ ಹೋಗಿದ್ದೀವಿ. ಹೌದು, ತುಂಬಾ. ಸೊ ಹಂಗಾಗಿ ಕೆಮ್ಮನ್ಗುಂಡಿಗೆ ಹೋಗಿ ಬಂದ್ರೆ ಏನೋ ನಮ್ಮ ಮನೆಗೆ ಹೋಗಿ ಬಂದಿದ್ದೀವಿ ಅನ್ನೋ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಬಹಳ ಇಲ್ಲ. ಇದು ಆಕ್ಚುಲಿ ನನಗೆ ಒಂದು ಚೈಲ್ಡ್ಹುಡ್ ಮೆಮೊರಿ. ನನಗೆ ಆಕ್ಚುಲಿ ಕೆಮ್ಮಣ್ಣುಂಡಿಗೆ ಹೋದ್ರೆ ನನಗೆ ಫಾರಿನಿಗೆ ಹೋಗಿತರ ಒಂದು ಫೀಲ್ ಬರ್ತಿತ್ತು ನನಗೆ ಅವಾಗ. ಅಂದ್ರೆ ಬಹಳ ಓಲ್ಡ್ ಇದ್ದಾರ ಅವಾಗ. ಏನು ಬೆಟ್ಟದ ತುದಿಗ ಪೀಕಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡು ನೋಡ್ತಿತ್ತು ಅಂತ ಹೇಳಿದ್ರೆ, ಆ ಕಡೆ ಒಂದು 4-6 ಮನೆಗಳು ಕಾಣಿಸೋದು. ಆ ಮನೆಗಳು ಕಟ್ತಿರೋ ಅದೇ ಫಾರಿನ್, ಅದೇ ಅಮೆರಿಕ ಅಂತ ಕಾಣ್ತಿದ್ದೆ ನಾನು. ಬಟ್ ಇತ್ತೀಚೆಗೆ ನೋಡಿದಾಗ ಇವಾಗ ಏನು ನಿಜ ಏನಂತ ಇವಾಗ ನನಗೆ ಅರಿವಾಗ್ತಿದೆ ಇವಾಗ. ಆಕ್ಚುಲಿ ಹೇಳ್ರಿ, ಕಂಟಿನ್ಯೂ ಮಾಡ್ರಿ. ನಮ್ದು ಹೇಳ್ತಿಲ್ಲ. ಕೆಮ್ಮನ್ಗುಂಡಿ ಈಗ ವೇಲೂರ್ ಹೆಂಗಂದ್ರೆ, ಪ್ರತಿ ಸತಿ ಊರಿಗೆ ಬಂದಾಗ ಒಂದು ಸತಿ ಕೆಮ್ಮನ್ಗುಂಡಿಗೆ ಹೋಗಿ ಬರ್ತಾರೆ ಅವ್ರು. ಅದು ಅವ್ರದ್ದು ಯಾವಾಗಿಂದಲೂ ರೂಢಿ ಇರೋದು. ಸೊ ಕೆಮ್ಮನ್ಗುಂಡಿ ಅಂದರೆ ಫೀಲ್ ನಮಗೆ. ಈಗ ನನಗೂತು ತುಂಬ ಆಸೆ ಇತ್ತು ಕೆಮ್ಮನ್ಗುಂಡಿಗೆ ಹೋಗಬೇಕು, ತುಂಬ ದಿನ ಆಯಿತು ಅಂತ. ಇವತ್ತು ಅವ್ರು ಹೋದಾಗ ಒಂದು ಸ್ವಲ್ಪ ದುಃಖ ಆಗಿತ್ತು. ನಿನ್ನೆ ಒಂದು ಮಾತು ಹೇಳಿದರೆ ಹೋಗಿ ಬಂದ್ಬಿಡ್ಬೋದಿತ್ತಲ್ಲ ಅಂತ ನಮ್ಮ ಮನಸ್ಸಲ್ಲಿ. ಪ್ಲಾನ್ ಇಲ್ಲ, ಅದೇ ನೀವು ಹೇಳ್ತಿರಲ್ಲ, ಪ್ಲಾನ್ ಮಾಡ್ತಿರಂತ ನಮಗೆ ಗೊತ್ತಿರಲ್ಲ. ನಾನು ಏನಕ್ಕೆ ಹೇಳಿದೆ ಅಂದರೆ, ಕೆಮ್ಮನ್ಗುಂಡಿ ಅಂದರೆ ಅಷ್ಟು ಫೀಲ್ ನಮಗೆ. ಇರ್ಲಿ ಬಿಡ್ರಿ, ಇನ್ನೊಂದ್ಸರಿ ಬಂದಾಗ ಫೋನ್ ಮಾಡ್ತೀವಿ. ಒಂದಿನ ಮುಂಚೆನೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತೀವಿ, ಈ ತರ ಊರಿಗೆ ಬರ್ತಾ ಇದೀವಿ, ಕೆಮ್ಮಣ್ಣುಂಡಿ ಬರ್ತೀರಾ ಅಂತ ಫೋನ್ ಮಾಡ್ತೀವಿ. ಬಟ್ ನಾವು ಫೋನ್ ಮಾಡಿದ್ರೆ ನೀವು ಬಿಸಿ ಇರ್ತೀರಾ, ಅದೇ ಪ್ರಾಬ್ಲಮ್ ಆಗೋದು ಒಂದೊಂದು ಟೈಮಲ್ಲಿ. ಏನಾಗಲ್ಲ, ಅಟ್ಲೀಸ್ಟ್ ತಗೊಂಡು ಕರೆದಿದ್ದಾರೆ, ಒಂದು ಪ್ಲಾನ್ ಮಾಡ್ಬೋದಲ್ಲ. ಓಕೆ, ಮೆಂಟಾಲಿಟಿ ಬಂದ್ಬಿಡುತ್ತೆ. ಇಲ್ಲಿ ತೊಂದರೆ ಇಲ್ಲ. ಈ ದಿನ ಕೂಡ ನಾವು ಎಷ್ಟು ಈ BRP ಏರ್ಪೋರ್ಟ್ ರೋಡ್ ಹೋಗ್ತಾ ಇದ್ದೀವಿ. ಸಿಟಿಯಿಂದ ದೂರ ಇದೆ, ಯಾವ ಇವರು ಇಲ್ಲ. 40 ಕಿಲೋಮೀಟರ್ ಆರಾಮಾಗಿ ಹೋಗ್ತಾ ಇದ್ರೆ ಇನ್ನೇನು ಬೇಡ ಅನ್ಸುತ್ತೆ. ಓಕೆ ನಿದರ್ಶನ್ ಅವರೇ, ನಿಮಗೆ ಇನ್ನೊಂದು ಫೈನಲ್ ಕ್ವಶನ್ ಕೇಳ್ತೀನಿ. ನೀವು ಜನ್ ಗಾಡಿ ಓಡಿಸ್ತಿದ್ದೀರಾ? ಹೌದು, ಪೆಟ್ರೋಲ್ ಗಾಡಿ. ಹೌದು. ಸೊ ನಿಮ್ಮ ಹತ್ರ ಇನ್ನೊಬ್ಬ ಗಾಡಿ ಇದೆ, ಅದು ಬೇರೆ ಲೆಕ್ಕಾಚಾರ, ಅದು ಬೇರೆ ವಿಚಾರ. ಬಟ್ ನೀವು ಈ ಗಾಡಿ ಓಡಿಸ್ತಿರ್ಬೇಕಾದ್ರೆ ನಿಮಗೆ ಫೀಲ್ ಯಾವ ತರ ಇದೆ? ನಿಮಗೆ ಇನ್ನೊಬ್ಬ ಗಾಡಿ ಓಡಿಸಿ ಅದ್ಬಿಟ್ಟು ಈ ಜನ್ ಗಾಡಿ ಓಡಿಸ್ತಾ ಇದ್ರೆ ನಿಮಗೆ ಯಾವ ರೀತಿ ಫೀಲ್ ಆಗುತ್ತೆ ಇನ್ಸೈಡ್ ಅಲ್ಲಿ? ನೀವು ಗಾಡಿ ವೆನ್ ಯು ಆರ್ ಸಿಟಿಂಗ್ ಇನ್ಸೈಡ್ ದಿ ಕಾರ್ ಅಂಡ್ ವೆನ್ ಯು ಆರ್ ಡ್ರೈವಿಂಗ್ ದಿಸ್ ಕಾರ್, ಸೊ ವಾಟ್ ಆರ್ ಯುವರ್ ಫೀಲಿಂಗ್ಸ್? ಕ್ಯಾನ್ ಯು ಎಕ್ಸ್ಪ್ಲೈನ್ ಇಟ್? ನೀವು ಆಕ್ಚುಲಿ ಗಾಡಿ ಬಗ್ಗೆ ಕೇಳಿದ್ರೆ ಮಾತಾಡೋಕೆ ಕಷ್ಟ ಆಗ್ತಾ ಇತ್ತು. ಯಾಕಂದ್ರೆ ಫೀಲ್ ಬಗ್ಗೆ ಕೇಳ್ತಾ ಇದ್ರೆ ಕೇಳ್ತೀನಿ. ಓಕೆ, ಯಾವುದೇ ಗಾಡಿಯಲ್ಲಾಗಲಿ ನಮ್ಮವ್ರ ಜೊತೆಗೆ ನಾವು ಚೆನ್ನಾಗಿ ಮಾತಾಡ್ತಾ ಕೂತಿದ್ದೀವಿ ಅಂದರೆ ಆ ಫೀಲ್ ತುಂಬ ಚೆನ್ನಾಗಿರುತ್ತೆ. ಆದರೆ ಗಾಡಿ ಬಗ್ಗೆ ಹೇಳೋದಾದರೆ, ಇದು ಭಾಳ ಒಳ್ಳೆ ಗಾಡಿ, ನಂಗೆ ತುಂಬ ಇಷ್ಟ ಆಯಿತು. ನಾನು ಅವನ ಹತ್ರ ಕೀ ನಾನೇ ಇಸ್ಕೊಂಡು ನಾನು ಓಡಿಸ್ತೀನಿ ಅಂತ ಕೊಟ್ಟಾಗ ಫಸ್ಟ್ ಟೈಮ್ ಸ್ಟೇರಿಂಗ್ ಹಿಡಿದೆ.
ಅಲ್ಲ ತುಂಬ ವರ್ಷ ಹಿಂದೆ ಓಡಿಸಿದ್ದಿದೆ, ಬಟ್ ತುಂಬ ಅದಾದಮೇಲೆ ಇವತ್ತೇ ಫಸ್ಟು ಸ್ಟೇರಿಂಗ್ ಹಿಂಗೆ ತಿರುಗಿಸುವಾಗ ಸಿಕ್ಕಾಪಟ್ಟೆ ಗಟ್ಟಿ ಇತ್ತು. ಆವಾಗ ಗೊತ್ತಾಯ್ತು ಓಕೆ ಪವರ್ ಸ್ಟೇರಿಂಗ್ ಅಲ್ಲ ಅಂತ ನಮ್ಮ ವೇಲು ಹೇಳಿದ್ರು. ಅದಾದಮೇಲೆ ನಮ್ಮ ಮೈಂಡ್ ಪ್ರಿಪೇರ್ ಆಗಿ ಓಕೆ ಪವರ್ ಸ್ಟೇರಿಂಗ್ ಅಲ್ಲ, ಕ್ಲೀನ್ ಬೇಸಿಕ್ ಗಾಡಿ ಇರುತ್ತೆ, ನಾವು ಸ್ವಲ್ಪ ಡ್ರೈವಿಂಗ್ ಸ್ಟೈಲ್ ಚೇಂಜ್ ಆಗುತ್ತೆ. ಆ ಗಾಡಿ ಕಂಪೇರ್ ಮಾಡಿದ್ರು ಈ ಗಾಡಿ ಕಂಪೇರ್ ಚೇಂಜ್ ಆಗುತ್ತೆ. ಈ ಗಾಡಿಯಲ್ಲಿರೋ ಫೀಲಿಂಗ್ ಬರುತ್ತಲ್ಲ ಅದು ಬೇರೆ. ರೋಡಿನ ತುಂಬ ಕೆಳಗೆ ಇರ್ತೀವಿ, ಆರಾಮಾಗಿ 40ರಲ್ಲೇ ಹೋದ್ರೂ ಕೂಡ ಒಂದು ಪೀಸ್ ಸಿಗುತ್ತೆ. ಈಗ ನೋಡಿ ದೊಡ್ಡ ದೊಡ್ಡ ಗಾಡಿಗಳಲ್ಲೆಲ್ಲ 100-120 ಹುಚ್ಚ ಹೊಡಿತಾರೆ, ಅಲ್ಲೇನೂ ಇಲ್ಲ. ಈ ಗಾಡಿಯಲ್ಲಿ ಹೋಗೋ ಇಷ್ಟು ಸ್ಪೀಡ್ ಇದೆಯಲ್ಲ, ಮುಡ್ರ ಜೊತೆಗೆ ಖುಷಿ. ಗಾಡಿ ತುಂಬ ಚೆನ್ನಾಗಿದೆ. ಸೆನ್ನು ಗನ್ನು ಅಂತ ಇವನು ಅವಾಗ ಹೇಳ್ತಾ ಇರ್ತಾನೆ. ಹೌದೌದು, ಸೆನ್ ಇಸ್ ಗನ್ ಯಾವತ್ತಿದ್ರು ಕೂಡ 1990s ಅಲ್ಲಿ ಅಪ್ ಟು 2005 ವರೆಗೂ ರೋಡಲ್ಲಿ ಕಿಂಗ್ ಆಗಿರೋದಂತ ಗಾಡಿ. ಇವತ್ತಿಗೆ ಆ ಕೀಲಿ ಇವಾಗ ನಮ್ಮ ಕೈಯಲ್ಲಿದೆ. ಹೌದು, ನನಗೆ ಗನ್ ಎಷ್ಟು ಮಟ್ಟಿಗೆ ಗೊತ್ತಿಲ್ಲ, ಗಟ್ಟಿ ಇದೆ. ಆದರೆ ಕಂಫರ್ಟ್ ವಿಚಾರದಲ್ಲಿ ಇದು ಬನ್ನು ತುಂಬ ಸ್ಮೂತು. ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ಗಾಡಿ ಬಗ್ಗೆ. ಸೆನ್ ವಿ ಆಲ್ವೇಸ್ ಲವ್ ಯು. ವಿ ಹ್ಯಾವ್ ಎ ಗ್ರೇಟ್ ಮೆಮೊರೀಸ್ ವಿತ್ ದೀಕ್ಷಿತ್. ಓಕೆ, ದೀಕ್ಷಿತ್ ಆಕ್ಚುಲಿ ಇವಾಗ ನಮ್ಮ ಜೊತೆಗಿಲ್ಲ, ಅವನು ಊರಲ್ಲಿದ್ದಾನೆ. ಅವನು ಆಕ್ಚುಲಿ ಇನ್ಫಾರ್ಮ್ ಮಾಡಿದ್ವಿ, ಬಟ್ ಯಾವುದೇ ಏನೋ ಕಾರಣಾಂತರಗಳಿಂದ ಬರಕ್ಕೆ ನಮ್ಮ ಜೊತೆ ಏನೋ ಮೀಟ್ ಆಗೋಕ್ಕೆ ಏನೋ ಸಮಯ ಕೂಡ ಬಂದಿಲ್ಲ ಆಕ್ಚುಲಿ. ಲಾಸ್ಟ್ ಟೈಮ್ ಮಾತ್ರ ಮೀಟ್ ಆದಾಗ 4 ಜನ ಸಿಕ್ಕಿದ್ವಿ. ಈ ಟೈಮಲ್ಲಿ ನಾವು 3 ಜನ ಇದೀವಿ. ಓಕೆ, ಹೌದು, ಅದು ನಿಜ. ಅವರು ಕೂಡ ಹೊಸ ಗಾಡಿ ತಗೊಂಡಿದ್ದಾರೆ, ಸದ್ಯದಲ್ಲೇ ಬರ್ತಾರೆ. ಅವ್ರ ಗಾಡಿಯಲ್ಲಿ ಒಂದು ಬ್ಲಾಗ್ ಮಾಡೋಣ. ಅವ್ರ ಗಾಡಿ ನನಗೆ ಸಿಕ್ತಾಗ ನಾನು ನೋಡ್ಕೊಂತೀನಿ. ಹೌದು, ಅವಾಗ ನೀವು ರೈಡರ್ ಆಗಿರ್ತೀರ, ನಾವು ವಿಡಿಯೋಗ್ರಾಫರ್ ಆಗಿರ್ತೀವಿ. Okay, all friends. So thank you so much for the beautiful time. It was nice chatting with you. And this is Shivamogga's main entrance of Shivamogga Airport. Okay. So thank you guys, and I hope you will enjoy this video. And we enjoyed a lot. And we will end up this conversation now. Thank you. Say thank you. Bye. Thank you everyone for watching this beautiful video of very patiently, because we people are very strong talkative people. We have a number of memories to share with all of you, but due to the congestion of the time, we restricted to this very small video. Hope we will meet soon in Velu's YouTube channel. Okay, thank you Tilak. Thank you for your support. Okay. Without your support, No video happening. this won't happen. Yes. Okay, so your role plays a major role. Okay, it's enough. I think it's time over. We will stop here. Okay. Yeah. Okay, Thanks. bye. Thanks. Bye.